ತಮ್ಮ ಅನುಭವವನ್ನ ಹಂಚಿಕೊಂಡಂತ ಎಲ್ಲ ಮಹಾತ್ಮರಿಗೂ ನನ್ನ ವಂದನೆ ಸುಖ ಸ್ವಲ್ಪದೆ ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ತಿಳಿಸಿದ್ರು. ಯಾಕೆ ಎಲ್ಲರ ಒಂದೇ ರೀತಿಯಾಗಿಲ್ಲ, ಎಲ್ಲರ ಮನಸ್ಥಿತಿಗಳು ಭಿನ್ನ ಭಿನ್ನ ಅದ. ಅದಕ್ಕೆ ಅಮ್ಮವ್ರು ಹೇಳಿದ್ರಲ್ಲ, ಮಂದ ಮಧ್ಯಮ ಉತ್ತಮ ಅಂತ ಹೇಳಿ 3 ಅಧಿಕಾರಿಗಳು. ಎಲ್ಲರ ಮನಸ್ಥಿತಿಗಳು, ಎಲ್ಲರ ಬುದ್ಧಿ ಸಾಮರ್ಥ್ಯ, ಎಲ್ಲರ ತಿಳುವಳಿಕೆ ಒಂದೇ ರೀತಿಯಾಗಿಲ್ಲ, ಬೇರೆ ಬೇರೆ ಅದಾವ. ಯಾಕಂದ್ರೆ ಅವರ ಪ್ರಾರಬ್ಧಕ್ಕೆ ಅನುಸಾರವಾಗಿ, ಇಂದಿನ ವಾಸನೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಅದಾವ. ನಾವು ಉತ್ತಮ ಅಧಿಕಾರಿಗಳಾದಾಗ ಇದು ಗಟ್ಟಿಯಾಗಿ ಉಳಿತದೆ. ಮಂದ ಮಧ್ಯಮ ಇದ್ದ ಉತ್ತಮ ಅಧಿಕಾರಿ ಆಗ್ಬೇಕಂದ್ರೆ ನಿರಂತರ ಶ್ರವಣ ಬೇಕು ಅಂತ. ಅದು ಎಂಥ ಶ್ರವಣ ಅಂದ್ರೆ ತನ್ನ ಕುರಿತಾದಂತ ಶ್ರವಣ, ಬೇರೆ ಅಲ್ಲದು. ತಾನು ಯಾರು, ತನ್ನ ನಿಜವೇನು, ಇದರ ಕುರಿತಾದಂತ ಶ್ರವಣವನ್ನ ಬಿಟ್ಟು ಬಿಡದ ಮಾಡೋದ್ರಿಂದ, ಅದನ್ನು ಕೇಳೋದ್ರಿಂದ, ಅದರ ಬಗ್ಗೆ ಚಿಂತನೆಯನ್ನು ಮಾಡೋದ್ರಿಂದ ಈ ಜನ್ಮಲ್ಲ ಮುಂದಿನ ಜನ್ಮಕ್ಕಾದ್ರೂ ಕೂಡ ಮುಕ್ತರಾಗ್ಲಿಕ್ಕೆ ಸಾಧ್ಯತೆ, ಉತ್ತಮ ಅಧಿಕಾರಿಗಳಾಗಿ ಮುಕ್ತರಾಗಲಿಕ್ಕೆ ಸಾಧ್ಯತೆ. ಇನ್ನು ಮುಕ್ತರಾಗುವುದು ಅಂದ್ರೆ ಏನು ಅಂತಂದ್ರೆ ಅದೊಂದು ಏನಾರ ಪದವಿಯೋ ಅಥವಾ ಏನಾರ ಯಾರಾದ್ರೂ ಬಂದು ಕೊಡ್ತಾರೋ ಅಂತ ಯಾರೂ ಇಲ್ಲ. ಮುಕ್ತರ ಅದೇವು, ಮುಕ್ತರ ಇದ್ರೂ ಕೂಡ ನಮಗ್ ಬಂಧನ ಆಗೈತಿ ಅಂತ ನಾವು ತಿಳ್ಕೊಂಡೇವು. ಯಾಕಂದ್ರೆ ವಿಷಾದಿಗಳಲ್ಲಿ ಸುಖ ಐತಿ, ವಿಷಾದಿಗಳೇ ಸುಖ ಕೊಡ್ತವು ಅಂತ ತಪ್ಪು ತಿಳುವಳಿಕೆ. ದೇಹ ನಾನು ವಿಷಯದಿಂದನ ಸುಖ ಕೊಡ್ತಾವು ಅಂತ ತಿಳ್ಕೊಂಡಿದ್ದ ಬಂಧನಕಾರಿ. ಈ ಶರೀರ ನಾನಲ್ಲ, ವಿಷಯಗಳ ಸುಖ ಕೊಡ್ಲಾರವು ಅಂತ ಯಾವಾಗ ನನ್ನ ಖಾತ್ರಿ ಅನುಭವದಿಂದ ನೋಡ್ಕೊಂತೇನೋ ಅವಾಗ ಮುಕ್ತರ ಅದು. ಅದಕ್ಕೆ ಅನುಭವಗಳ ನಿಜಗೊಂಡ್ರು ಹೇಳಿದ್ದು, ಬಹುಮಾಲಿಗೆ ಒಳಗಾಗಿ ನಿನ್ನೋದೇ ಖುಷಿ, ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನೇ ಮುಕ್ತ ಅಂತ. ಜೀವ ಯಾರು ಅಂತಂದ್ರ ಶರೀರ ನಾನು, ವಿಷಯಗಳಿಂದ ಸುಖ ಸಿಗ್ತತಿ, ಇಂದ್ರಿಯ ಸಂಪರ್ಕ ಮಾಡಿ ವಿಷಯ ಸಂಪರ್ಕ ಮಾಡಿ ಸುಖ ಹೊಂತೇನೆ ಅನ್ನೋವನ್ನ ಜೀವ. ಈ ಜೀವ ಭಾವವನ್ನು ಕಳ್ಕೊಂಡಂದ್ರ ನೀ ಮುಕ್ತನ ಅದೇ. ಇದನ್ನ ವಿಚಾರ ಮಾಡಿ ನೋಡ್ಕೋ. ನೀನು ಯಾವಾಗ ಸುಖದಿಂದ ಇಲ್ಲ, ಯಾವಾಗ ಸುಖದಿಂದ ಅದಿ. ಎಚ್ಚರಿಕೆ ಒಳಗೆ ಸುಖದಿಂದ ಅದೀವೋ, ನಿದ್ರಾ ಅವಸ್ಥೆ ಒಳಗೆ ಸುಖದಿಂದ ಅದೀವೋ. ಎಚ್ಚರಿಕೆ ಅವಸ್ಥೆ ವಿಷಯಗಳ ಸಂಪರ್ಕದಿಂದ ಕೂಡೈತಲ್ಲ, ಇಲ್ಲಿ ಸುಖದಿಂದ ಅದೀವೋ ಹೆಂಗೋ. ನಿದ್ರಾ ಅವಸ್ಥೆ ಒಳಗೆ ಯಾವ ಇಂದ್ರಿಯಗಳ ಅವಶ್ಯಕತೆ ಇಲ್ಲ, ಯಾವ ಸಂಪರ್ಕ ಇಲ್ಲ, ನೀನು ಆರಾಮಿದ್ದಲ್ಲ, ಅವಾಗ ಸುಖದಿಂದ ಇದೆಯೋ. ಇದನ್ನು ವಿಚಾರ ಮಾಡಿ ನೋಡ್ಕೊ ಅಂತ. ಇದು ನಿರಂತರ ವಿಚಾರ ಒಮ್ಮಗಲೇ ಹೊಳಿರೋದಿಲ್ಲ. ಈಗ ಹೌದು ಅನಿಸ್ತೈತಿ, ಆದ್ರ ಮತ್ತ ಎಲ್ಲಿ ಹೋಗ್ತೇವ ನಾವು, ವಿಷಯಗಳಲ್ಲೇ ಹೋಗ್ತೇವೆ, ವಿಷಯಗಳ ಸುಖ ಸಿಗ್ತೇವೆ. ಇದು ಗಟ್ಟಿ ಆಗುತ್ತನ ಬಿಡಬಾರ್ದು ಅಂತ ಹೇಳ್ತಾನೆ. ಇದನ್ನ ನಿನ್ನನ್ನ ನೀವು ವಿವರಿಸಿ ನೋಡ್ಕೋ. ಯಾವಾಗ ನೀನು ಆರಾಮಿಲ್ಲ, ಯಾವಾಗ ಆರಾಮದಿ. ಆರಾಮ್ ಅನ್ನೋದು ನೀನು ಹೊರಗಿಂದ ಬರ್ತಕ್ಕಂಥದ್ದು, ಹೊರಗೆ ಬಿಟ್ಟಾಗ ಆರಾಮದೀವ. ಇದನ್ನು ವಿಚಾರ ಮಾಡಿ ನೋಡ್ಕೋ ಅಂತ ಒಂದಾಗ ನೀನು ಹೊಳಿತೈತಿ. ಅವಾಗ ನಾನು ಸುಖದಿಂದ ಇರಬೇಕಂದ್ರೆ ಇವನ್ನೆಲ್ಲ ಬಿಡಬೇಕು. ಏನೋ ಎಚ್ಚರಿಕೆ ಅವಸ್ಥೆ ಒಳಗೆ ಏನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಅನ್ಕೊಂಡಂತ ವಿಷಯಗಳನ್ನ ಅವಲಂಬಿಸ್ಕೊಂಡು ಈ ಶರೀರ ಭಾವದಿಂದ ಅದರೊಳಗೆ ಸುಖ ಐತಂತ ನಾನು ಪ್ರಯತ್ನ ಮಾಡಿ 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 ದನಿತೀನಿ. ಅದ್ರ ಸುಖ ಇಲ್ಲಪ್ಪ, ಸುಖ ಇರೋದು ನನ್ನೊಳಗ ಐತಿ ಅಂತ ನನಗೆ ಯಾವಾಗ ಖಾತ್ರಿ ಆಗುತ್ತೋ ಅವಾಗ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ. ಅದು ಮನುಷ್ಯ ಜನ್ಮದ ಕರ್ತವ್ಯ. ಯಾಕೆ ಹಿಂದ ನೀನು ಅನೇಕ ಜನ್ಮದೊಳಗೆ ವಿಷಯ ಸಂಪರ್ಕ ಮಾಡಿ ಒಂದೊಂದು ಜನ್ಮನ ಅದಕ್ಕೆ ಹೋಗ್ಯಾವು. ಇಲ್ಲಿ ಮತ್ತ ಆದ ವಿಷಯಕ್ಕಾಗಿ ನಿನ್ನ ಪ್ರಯತ್ನ ಪಟ್ಟೆ ಅಂದ್ರೆ ಬೇಡ ಬೇಡ, ವಿಷಯದ ಆಸೆ ಮಾಡಿ ಕೆಡದಿರು ಎಂದು ಸಾರಿ ಹೇಳ್ತತಿ ಶ್ರುತಿ. ಹೇಳಿದ್ರು ಕೂಡ ಮತ್ತೆ ಏನ್ ಮಾಡ್ತೇವೆ, ಒಂದೊಂದು ವಿಷಯದೊಳಗೆ ಸುಖ ಐತೆ ಅಂತ ಬೆನ್ನ ಹತ್ತಿರ್ತೇವೆ.
ಕಣ್ಣಿಂದ ರೂಪಕ್ಕೂ ಕಿವಿಯ ಶಬ್ದಕ್ಕೂ ಆ ಹಿಂಗ ಒಂದೊಂದು ವಿಷಯಕ್ಕಾಗಿ ನೋಡ್ರಿ ಎಲ್ಲರೂ ಯಾರ್ಯಾರು ಯಾವ ವಿಷಯಕ್ಕೆ ಬೆನ್ನ ಹತ್ತೆ ಹಾವಕ್ಕೇವ್ ನಾವು ಅಂತಾರ ಸಂಘ ಮಾಡ್ತೇವ್ ನಾವು. ಅದಕ್ಕೆ ಅನುಕೂಲ ಆಗ್ತಕ್ಕಂತ ಸಂಘವನ್ನ ಮಾಡ್ತೇವೆ. ಆದ್ರ ಸುಖ ನಿಸ್ಸಂಗಿ ಆದಾಗ ಆಗ್ಲಿಕ್ಕೆ ಸಿಗ್ತತಿ ಅಂತ. ಈ ಸತ್ಸಂಗ ಅನ್ನೋದು ಏನ್ ಮಾಡ್ತೈತಿ ಅನ್ನೋದು ನಿಸ್ಸಂಗಿಯನ್ನಾಗಿ ಮಾಡ್ತೈತಿ. ವಿಷಯ ಸಂಪರ್ಕದಿಂದ ದೂರ ಇರಾಕರ್ತೈತಿ. ವಿಷಯಗಳಲ್ಲಿ ಇರ್ತಕ್ಕಂಥ ದೋಷಗಳನ್ನು ತೋರಿಸ್ಕೊಡ್ತೈತಿ. ಅದಕ್ಕೆ ಸತ್ಸಂಗವನ್ನ ನೀವು ಅವಲಂಬನೆ ಆಗುತ್ತೆ. ಬಿಡಬಾರ್ದನ್ನ ನಿರಂತರ ಅಭ್ಯಾಸ ಬೇಕಿದೆ. ಅಂದಾಗ ವಿವೇಕ ಜಾಗೃತ ಆಕೈತಿ. ಹಂಗ ವಿವೇಕ ಜಾಗೃತ ಆಗುದಿಲ್ಲ. ವಿವೇಕ ಜಾಗೃತ ಆದಾಗ ಆ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಬರ್ತೈತಿ. ಮನಸ್ಸು ಹೇಳ್ದಂಗೆ ಇಂದ್ರಿಯಗಳಾಗಿ ವ್ಯವಹಾರ ಮಾಡ್ತಾವ. ಮನಸ್ಸನ್ನ ನಾವು ಆಟೋಟಿಗೆ ತರಬೇಕಂದ್ರೆ ಅದಕ್ಕೆ ಅಭ್ಯಾಸ ಬೇಕು. ಅಭ್ಯಾಸದಿಂದ ವಿವೇಕ ಉದಯ ಆಕೈತಿ. ವಿವೇಕದಿಂದ ಆ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಹಂಗ ನಿಗ್ರಹ ಮಾಡಕ್ ಬರುದಿಲ್ಲ. ಹಂಗ ನಿಗ್ರಹ ಮಾಡ್ಕೊಂಡಿದ್ದು ಸಾಂಸ್ಕೃತಿಕ ಹೇಳ್ತಾರ. ಕೆಲವೊಂದು ನಿಗ್ರಹ ಮಾಡ್ಕೊಳ್ಳುವಂತ ಕ್ರಮವನ್ನು ಹೇಳ್ತಾರ. ಸಾಕಷ್ಟು ಶಬ್ದವನ್ನ ಮಂತ್ರೋಚ್ಚಾರವನ್ನು ಮಾಡ್ಕೊಂತ ಕುಂದರು, ಅಥವಾ ರೂಪವನ್ನ ನಿರೀಕ್ಷಣೆ ಮಾಡ್ಕೊಂತ ಕುಂದರು, ಇನ್ನೊಂದು ಉಸಿರನ್ನ ನಿಲ್ಲಿಸು, ಅವಾಗ ಮನಸ್ಸು ನಿಲ್ತತಿ. ಇದು ಸಾಂಸ್ಕೃತಿಕ ಸಾಧನ. ಆದ್ರ ಶಾಶ್ವತವಾಗಿ ಮನಸ್ಸನ್ನ ನಿಗ್ರಹ ಮಾಡ್ಬೇಕಂದ್ರೆ ವಿವೇಕನ ಬೇಕು. ವಿವೇಕೇನ ವೈರಾಗ್ಯೇನ ನಿಗ್ರಹತೆ ಮನ ಅಂತ ಹೇಳ್ತು. ಎಲ್ಲದಕ್ಕೂ ಮನಸ್ಸ ಕಾರಣ. ನಮ್ಮ ಬಂಧನಕ್ಕೂ ಕೂಡ ಮೋಕ್ಷಕ್ಕೂ ಕೂಡ ಮನಸ್ಸ ಕಾರಣ ಅಂತ. ಆ ಮನಸ್ಸನ್ನ ನಿಗ್ರಹ ಮಾಡಬೇಕಂದ್ರೆ ವಿವೇಕ ಬೇಕು. ಆ ವಿವೇಕ ಎಲ್ಲಿ ಸಿಗ್ತೈತಿ ಅಲ್ಲೇ ನಾವು ಆಶ್ರಯ ಆಗುತ್ತೆ. ಅದು ಸತ್ಸಂಗದೊಳಗೆ ಸಿಗ್ತೈತಿ, ಶ್ರವಣದೊಳಗೆ ಸಿಗ್ತೈತಿ. ಶ್ರವಣವನ್ನ ನಾವು ಹೆಚ್ಚೆಚ್ಚು ಕಾಲ ಶ್ರವಣದೊಳಗೆ ಕಳೆದೇವಂದ್ರೆ ನನ್ನಲ್ಲಿರುವಂತ ತಪ್ಪು ತಿಳುವಳಿಕೆಗಳೆಲ್ಲ ನಾಶ ಅಂತ ಸಂಶಯಗಳ ನಿವಾರಣೆ. ಸಂಶಯಗಳ ನಿವಾರಣೆ ಆಗದ ಹೊರತು ಮನನ ಕುಂದ್ರಕ್ ಆಗುದಿಲ್ಲ. ಮನ್ನ ಕುಂದ್ರಕ್ ಸಾಧ್ಯ ಐತನೋ ಹಂಗ ಸಂಶಯವನ್ನ ಒಳಗಿಟ್ಕೊಂಡು ಇಲ್ಲ. ಆ ಸಂಶಯ ನಿವಾರಣೆ ಆದಾಗ ಮನನ ಚಲೋಕೈತಿ. ಮನನ ಅನ್ನೋದು ಅದು ನಿನ್ನ ವೈಯಕ್ತಿಕ. ನೀನು ಎಲ್ಲಿ ಕುಂತಲ್ಲಿಯೂ ಮಾಡಬಹುದು, ಎಲ್ಲಿ ನಿಂತಲ್ಲಿನೂ ಮಾಡಬಹುದು. ಅದು ಇಲ್ಲೇ ಮಾಡಾಕ ಬರ್ತೈತಿ, ಇಲ್ಲೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಯಾವ ಕೃತಿನೂ ಹೇಳಿಲ್ಲ. ನಾವು ಏನೋ ಕಲ್ಪನೆಗಳನ್ನ ಮಾಡ್ಕೊಂಡ ಹಂಗ ಮಾಡ್ಬೇಕು, ಈ ವೇಳೆದಾಗ ಕುಂದಿರ್ಬೇಕು, ಆ ವೇಳೆದಾಗ ಕುಂದಿರ್ಬೇಕು ಅಂತ ಕಟ್ಟಳೆಗಳನ್ನ ಹಾಕೊಂಡೇವ್ ನಾವು. ಅದಕ್ಕೆ ಯಾವ ಕಟ್ಟಳೆನೂ ಇಲ್ಲ. ವಿಷಯಾದಿಗಳನ್ನ ಚಿಂತೆ ಮಾಡ್ಕೊಂತ ಅಡ್ಡಾಡಿರ್ತಿರ್ತೇವಲ್ಲ, ಅದಕ್ಕೆ ಯಾವ್ದಾರ ನಿಯಮವನ್ನ ಹಾಕೊಂಡೇವನು. ನಾ ಮುಂಜಾನೆ ಇಷ್ಟ ವೇಳೆ ಒಳಗೆ ನಾ ವಿಷಯ ಬಗ್ಗೆ ಚಿಂತೆ ಮಾಡ್ತೇನೆ, ಇಂಥ ವೇಳೆ ಬಿಟ್ಟು ಬೇರೆ ಇದ್ರೊಳಗೆ ನಾ ಮಾಡೋದಿಲ್ಲ ಅಂತ ಏನಾರ ಬರ್ದೆ ನಮ್ಗೆ ಏನಾರ ಹಾಕೊಂಡೇವನು ಕಟ್ಟಳೆನ. ಇದಕ್ಕೆ ಯಾಕೆ ಕಟ್ಟಳೆಗಳನ್ನ ಹಾಕೋಬೇಕು? ಇದಕ್ಕೆ ಕಟ್ಟಳೆನ ಹಾಕೊಂತೇವೆ, ಅದಕ್ಕಾದ್ರೆ ಹಂಗ ಬಿಡ್ತೇವೆ. ಅದಕ್ಕೆ ಗಟ್ಟಿ ಆಕೈತಿ ನಮಗೆ. ಯಾವುದರಿಂದ ನೀನು ಸುಖಿ ಆಗ್ಲಿಕ್ಕೆ ಸಾಧ್ಯ ಐತಿ ಅದನ್ನ ಹೆಚ್ಚು ಸಮಯ ಆದ್ರೆ ಕೊಡುವ ಬರೀ ನೀನು ಅಂದ್ರೆ ನೀನು ಸುಖಿ ಆಗಕ್ಕೆ ಸಾಧ್ಯ ಐತಿ. ಅದು ಬಿಟ್ಟು ಯಾವ ನೀನು ದುಃಖ ಕೊಡ್ತಾವ ಅದ್ರ ಕೂಡ ಬೆರಿಕೆ ಕೊಂತ ಹೋದ್ರೆ ಸುಖ ಯಾವಾಗ ಸಿಗುತ್ತೆ? ಅದಕ್ಕೆ ಅನುಭವಗಳು ಹೇಳ್ತಾರ, ಶ್ರವಣವನ್ನ ನಿನ್ನ ಇಚ್ಛೆಯಿಂದ ಮಾಡು. ಆ ಶ್ರವಣವನ್ನ ಇಚ್ಛೆಯಿಂದ ಮಾಡಿದ್ದಾದ್ರೆ ನೀನು ಮುಂದದ ಮನನವನ್ನ ಮಾಡ್ಲಿಕ್ಕೆ ಸಾಧ್ಯ ಐತಿ. ಇಚ್ಛೆನೇ ಇಲ್ಲ ಶ್ರವಣಕ್ಕೆ ಬಂದಾಗ, ನಾವು ಇಚ್ಛೆನೇ ಇರೋಂಗಿಲ್ಲ. ಇಲ್ಲಿ ಏನೋ ಹೇಳ್ತಾರ ಬಿಡ್ರಿ, ಏನೋ ಅದ ಬರೀ ಅದ ನಿನ್ನೆ ವಿಚಾರ ಮೊನ್ನೆ ವಿಚಾರ ಅದಾವ್, ಬೇರೆ ಏನದಾವ. ನೀನ್ ಬ್ಯಾರೆ ಏನ್ ಮಾಡ್ತೀವಿ ಅದನ್ನ ಉಪ್ಪು ಖಾರ ಹುಳಿ ಬ್ಯಾರೆ ಏನ್ ಮಾಡ್ತೀನಿ ನೀನು? ಅದ ರೂಪ ರಸ ಗಂಧ ಸ್ಪರ್ಶ ಇದ್ರ ಹೊರತಾಗಿ ಬೇರೆ ಏನೈತಿ? ಜೀವನ ಅಂದ್ರೆ ಇದ್ರ ಹೊರತಾಗಿ ಬೇರೆ ಏನ್ ಮಾಡ್ತೀನಿ ನೀನು? ಒಂದ್ ಸ್ವಲ್ಪ ಅದ್ರಾಗ ಹೆಚ್ಚು ಕಮ್ಮಿ ಹಾಕೊಂಡು ಹೊಸ ರುಚಿ ಅಂತ ನೋಡ್ತೀವಿ. ಇದು ಹಂಗಲ್ಲಲ್ಲ. ಇದನ್ನ ಹಿಂಗ ತಿಂದ್ರು ರುಚಿನ, ಹಿಂಗ ತಿಂದ್ರು ರುಚಿ. ಬಾಳೆಹಣ್ಣು ಎತ್ತ ತಿಂದ್ರಿ, ಹಿಂದ್ಲಿದ್ದ ತಿಂದ್ರು ಒಂದ ರುಚಿ ಐತಿ, ಮುಂದ್ಲಿದ್ದ ತಿಂದ್ರು ಒಂದ ರುಚಿನ ಐತಿ. ರುಚಿ ಏನಾದ್ರು ಬದಲಾವಣೆ ಆಕೈತೇನು? ಇಲ್ಲ. ಆದ್ರೆ ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಇದನ್ನ ನಾವು ಹೆಚ್ಚೆಚ್ಚು ಇದರ ಕಡೆ ಯಾವಾಗ ಒಡನಾಟ ಆಕೈತಿ ಅವಾಗ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ಳಿಕ್ ಸಾಧ್ಯ ಐತಿ. ಉತ್ತಮ ಅಧಿಕಾರಿಗಳಾಗಕ್ಕೆ ಸಾಧ್ಯ ಐತಿ.
ಏನೋ ಹಿಂದಿನ ಜನ್ಮಕ್ಕೆ ಸಂಸ್ಕಾರಕ್ಕೆ ಅನುಸಾರವಾಗಿ ಇವು ಮಂದಿರ್ಬೋದು, ಮಧ್ಯಮ ಇರ್ಬೋದು. ಆ ಉತ್ತಮಗೆ ಮೌನ ವ್ಯಾಖ್ಯಾನ ಸಾಕು. ಅವಾಗ ಮೌನ ವ್ಯಾಖ್ಯಾನದಿಂದ ನಾವು ಸಮಾಧಿಯನ್ನು ಹೊಂದಬಹುದು. ಆದ್ರೆ ಮಂದ ಮಧ್ಯಮ ಇದ್ದವರಿಗೆ ಅವ್ರಿಗೆ ಕೇಳುದು ನಡಿಬೇಕು. ಅಲ್ಲಿ ನಡೆದಾಗ ಮಾತ್ರ ಇದು ಅದ್ರ ಕಡೆ ಇಚ್ಛೆಯಿಂದ ನಾವು ತೊಡಗಿದಾಗ ಮಾತ್ರ ನಮ್ಮ ನಿಜ ಸ್ಥಿತಿಯನ್ನ ನಾವು ಅರಿವಿಗೆ ತಗೋಬಹುದು, ಅನುಭವಕ್ಕೆ ತಗೋಬಹುದು. ಇಲ್ಲಾಂದ್ರೆ ಆಗುದಿಲ್ಲ. ಯಾಕಂದ್ರೆ ನಾವು ಪರಿಶೀಲನೆ ಮಾಡುವಂತ ಒಂದು ವಿವೇಕ ನಮ್ಮಲ್ಲಿ ಇಲ್ಲ. ಆ ಅಸ್ತ್ರ ನಮ್ಮಲ್ಲಿ ಬಲಗೊಂಡಿಲ್ಲ. ಐತಿ, ಅದು ಮಂಕ್ ಐತೆ. ಅದು ಪ್ರಬಲವಾಗಿ ಬೆಳಿಬೇಕಂದ್ರೆ ನಾವು ಇದನ್ನ ಹೆಚ್ಚೆಚ್ಚು ಶ್ರವಣ ಅಂತಕ್ಕಂಥದ್ದನ್ನ ಹೆಚ್ಚೆಚ್ಚು ನಾವು ಮಾಡಿದಾಗ ಅದು ಪ್ರಬಲಕ್ಕೈತಿ. ಅವಾಗ ಆ ವಿಷಯದಿಂದ ಏನ್ ಸಿಕ್ತು, ಇದರಿಂದ ಏನ್ ಸಿಕ್ತು, ಇದ್ರೊಳಗೆ ಏನಿಲ್ಲಪ್ಪ ಅಂತ ಎಲ್ಲವನ್ನು ಆರೈದು ನೋಡಿ ಇಲ್ಲೆನ್ಸಿದ ನೇಹ ಎಲ್ಲಿ ನೆನ್ಸಿಯೋದು ನನ್ನಲ್ಲೇ ಐತಿಪ್ಪ ಅಂತ ಎಲ್ಲಾ ವಿಚಾರ ಮಾಡಿ ನೋಡಿ ಅದ್ರೊಳಗೆ ಏನಿಲ್ಲಪ್ಪ ಇರುವುದೆಲ್ಲ ನನ್ನಲ್ಲೇನ ಐತಿ ಅಂತ ತಿಳಿದು ಬಿಟ್ಟಾಗ ನಾವು ಸುಖಿಗಳಾಗ ಸಾಧ್ಯ. ಅಂತ ಒಂದು ವಿವೇಕ ಜಾಗೃತ ಆಗುತ್ತೆ. ಅದನ್ನ ನಾವು ಜಾಗೃತ ಮಾಡಾಕ ಅವಕಾಶನ ಕೊಡುವಲ್ಲಿವ್ ನಾವು. ಎಷ್ಟು ತಾಸು ಮಾಡ್ತೇವೆ ಹೇಳ್ರಿ ಶ್ರವಣವನ್ನ? ನಾವು ನನ್ನ ಕುರಿತಾದಂತ ವಿಚಾರವನ್ನ ಎಷ್ಟು ತ್ರಾಸು ಮಾಡ್ತೇವೆ ನಾವು? ದಿನದ 24 ತಾಸಿನೊಳಗೆ ಎಷ್ಟು ತಾಸು ಮಾಡ್ತೇವೆ? ಶ್ರವಣದ 3 ಪಟ್ಟು ಮನನ ಆಗ್ಬೇಕಂತ ಶ್ರವಣನ ಮಾಡಿಲ್ಲ ನಾವು. 3 ಪಟ್ಟು ಮನನ ಯಾವಾಗ ಆಗ್ಬೇಕು? ಹೌದಲ್? ಗುರುಗಳು ಹೇಳಿದ್ರಲ್ಲ, ಶ್ರವಣದ 3 ಪಟ್ಟು ಮನನ ನಡಿಬೇಕು ಅಂತ. 1 ತಾಸು ಶ್ರವಣ ಮಾಡಿದ್ವಿ ಅಂದ್ರೆ ಮನನ 3 ತಾಸು ನಡಿಬೇಕು ಅಂತ. ಅಂದ್ರ 1 ತಾಸು ಶ್ರವಣ ನಾವು ಇಚ್ಛೆಯಿಂದ ಮಾಡೇವನು? ಇಲ್ಲ, ಇಚ್ಛೆನೇ ಇಲ್ಲ. 5 ನಿಮಿಷ ಇಲ್ಲಿ ಅದೇ ಅಂದ್ರು ಕೂಡ ಇಲ್ಲಿ ಕುಂತೇವಂದ್ರು ಎಷ್ಟು ತನ ನಾವು ಕೇಳೇವು ಇದನ್ನ? ಎಷ್ಟು ಇಚ್ಛೆಯಿಂದ ಕೇಳೇವು ಇದನ್ನ? ಅದನ್ನ ಎಷ್ಟು ಇಚ್ಛೆಯಿಂದ ನಾವು ಅಳವಡಿಸ್ಕೊಂಡೇವು ಅದನ್ನ? ನನ್ನ ಕೃತಿಯಲ್ಲಿ ಬದಲಾವಣೆ ಆಗೈತೆ ಹೆಂಗು? ಇಲ್ಲ. ಯಮ ನೇಮಾದಿಗಳನ್ನ ಅಳವಡಿಸ್ಕೊಂಡು ಜೀವನ ಕ್ರಮವನ್ನು ಇಟ್ಟುಕೊಂಡೆವು ಹೆಂಗು ನಾವು? ಹೇಳಿದ್ರಲ್ಲ, ಯಮಾದಿ ನಿಯಮಗಳನ್ನ ಪರಿಪಾಲನೆ ಇಲ್ಲ, ಹಂಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಮದರ್ಶಕ ಗುಣವಿಲ್ಲದೆ ಸಮನಿಸದು ನಿಜ ಮುಕ್ತಿ ಅಂತ ಏನು ಜಿಗುಣ್ಯಾರ್ಯರು ಯಜ್ಞವಲ್ಕರು ಮೈತ್ರಿ ಸಂವಾದದ ಒಂದು ಬೃಹನಾದನ್ಯಕ್ಕೆ ಉಪನಿಷತ್ತಿನಲ್ಲಿ ಬರ್ತಕ್ಕಂತ ವಿಚಾರವನ್ನ ಅವರು ಕನ್ನಡವಾಗಿ ಹೇಳಿದರು. ಅದು ನಮಗೆ ಎಷ್ಟು ಗಟ್ಟಿಯಾಗಿ ಉಳಿದೈತಿ. ಯಮಾದಿ ನಿಯಮಗಳನ್ನು ಪರಿಪಾಲನೆ ಮಾಡೇವು. ಒಂದು ಪರಿಪಾಲನೆ ಮಾಡೋಣ ಇವತ್ತು, ಎಲ್ಲಾ ಬೇಡ. ಒಂದರಿಂದ ಎಲ್ಲ ಬರ್ತಾವ ತಾನ. ಸತ್ಯವನ್ನ ಪರಿಪಾಲನೆ ಮಾಡೋನು, ಸತ್ಯದಿಂದ ನಡೆಯಕ್ಕೆ ಪ್ರಯತ್ನ ಮಾಡ್ಯವನು ಇಲ್ಲ. ಎಲ್ಲವೂ ಸ್ವಹಿತಕ್ಕಾಗಿ ಸುಳ್ಳು ಹೇಳೋದು, ಪರಹಿತ ಹಿತಕ್ಕಾಗಿ ಸುಳ್ಳು ಹೇಳಕತ್ತಿಲ್ಲ ನಾವು. ಸ್ವಹಿತಕ್ಕಾಗಿ ಸುಳ್ಳು ಹೇಳಕತ್ತೇವೆ. ಪರರ ಹಿತಕ್ಕಾಗಿ ಸುಳ್ಳು ಹೇಳಿದ್ರೆ ಅದು ಯೋಗ್ಯ. ಸ್ವಹಿತಕ್ಕಾಗಿ ಸುಳ್ಳು ಹೇಳಕತ್ತೇವೆ ನಾವು. ಏನೋ ಒಂದು ಆಸೆ ಇಟ್ಕೊಂಡು ಸುಳ್ಳು ಹೇಳುದು. ಇದು ಈ ಕೃತಿಯಿಂದ ನಾವು ಮುಕ್ತರಾಗಲಿಕ್ಕೆ ಆಗುದಿಲ್ಲ. ನಾ ಮುಕ್ತ ಅಂತ ತಿಳ್ಕೊಳಕ್ ಆಗುದಿಲ್ಲ. ಅದಕ್ಕೆ ಮೊದಲಿಗೆ ಈ ಗುಣವನ್ನ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ವೃತ್ತಿಗಳನ್ನ ನಾವು ಅಳವಡಿಸ್ಕೋಬೇಕಿಲ್ಲ. ಒಂದನ್ನ ಮೊದಲಿಗೆ ಸತ್ಯ ಬಂತಂದ್ರೆ ಅಹಿಂಸಾ ವೃತ್ತವನ್ನ ಪಾಲನೆ ಮಾಡ್ಲಿಕ್ಕೆ ಬರ್ತೈತಿ. ಸತ್ಯನ ಇಲ್ಲ ಅಂದ್ರೆ ಅಹಿಂಸೆ ಹೆಂಗ್ ಪಾಲನೆ ಮಾಡುದು? ಇನ್ನೊಬ್ರಿಗೆ ಸುಳ್ಳೆ ಮತ್ತೆ ಇದನ್ನ ಮಾಡಾಕತ್ತೇವ, ಮೋಸನೂ ಮಾಡ್ತೇವೆ, ವಂಚನೆಯನ್ನು ಮಾಡ್ತೇವೆ, ಹಿಂಸೆನೂ ಕೊಡ್ತೇವೆ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇದು ನಡೆದಂಗೆ. ಅದಕ್ಕೆ ಸತ್ಯದಿಂದ ಮಲ್ಲಕ್ಕೆ ನಡೆಯಕ್ ಪ್ರಯತ್ನ ಮಾಡೋದು ನಾವು. ನೀತಿ ವಿಧಾನ ಆಗುವಂತ ಹೇಳ್ತ ಅದಕ್ಕೆ ನೀತಿ ಬರ್ಬೇಕಾಗೈತೆ. ಇದ ಧರ್ಮ. ಧರ್ಮದಂತೆ ನಡೆದಾಗ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತೈತಿ. ಧರ್ಮದಂತೆ ನಡೆಯುದಿಲ್ಲ. ಧರ್ಮ ಅನ್ಕೂಲೆ ನಾವು ಪಟ್ಟ ಬಡ್ಕೊಳೋದು, ಚಂಕಿ ಬಿಡುದು, ಗಡ್ಡ ಬಿಡುದು, ಇವೆಲ್ಲ ಧರ್ಮದ ಸಂಕೇತಗಳ ಧರ್ಮ ಅಂತ, ಸಂಕೇತಗಳ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟೆವು. ಅದು ಧರ್ಮಕ್ಕೆ, ನೀತಿಗೆ ಯಾವುದು ಈ ಕಟ್ಟಳೆ ಇಲ್ಲ. ಅದು ಒಳಗಿಂದ ಬರ್ತಕ್ಕಂಥದ್ದು. ಎಲ್ಲರಿಗೂ ಒಂದೇ ಐತದ. ನೀತಿ ಅಂದ್ರೆ ಎಲ್ಲರಿಗೂ ಒಂದೇ ಐತಿ. ಸತ್ಯ ಯಾವೊಬ್ಬರಿಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ ಐತನು? ಸತ್ಯ ಸತ್ಯನ, ಅದು ಒಂದೇ ಐತದು. ಅದನ್ನು ಪರಿಪಾಲನೆ ಮಾಡೋಣ. ಅದರಿಂದ ಅಂತಃಕರಣ ಸ್ವಚ್ಛಾಗತ್ತೆ. ಯಮ ನಿಯಮಾದಿಗಳನ್ನ ಆಚರಣೆ ತರೋದ್ರಿಂದ ಅಂತಃಕರಣ ಸ್ವಚ್ಛಾಗತಿ. ಆ ಅಂತಃಕರಣದೊಳಗೆ
ಆ ಶ್ರವಣದ ಬೀಜವನ್ನ ಬಿತ್ತಲಿಕ್ಕೆ ಸಾಧ್ಯ ಐತಿ. ಹಂಗ ಅದನ್ನ ಶ್ರವಣವನ್ನ ನಮಗ್ ಕೇಳ್ತೇವಂದ್ರೂ ಕೂಡ ಅದು ಯಾಕೆ ಉಳಿಯವಲ್ಲ ಅಂದ್ರೆ ದೋಷಗಳದಾವ ನಮ್ಮಲ್ಲಿ. ಯಾಕೆ ಹಿಂದಿನ ವೃತ್ತಿಗಳು ಇನ್ನ ಮುಂದುವರೆದಾವ ಅಂತಂದ್ರ ಎಲ್ಲ ಪಶು ವೃತ್ತಿ, ಪೈಶಾಚಿಕ ವೃತ್ತಿ ಇವೆಲ್ಲ ಯಾಕೆ ಮುಂದುವರೆದಾವಪ್ಪ ಅಂತಂದ್ರೆ ಅವು ಬದಲಾವಣೆ ಆಗಿಲ್ಲ, ಇವನ್ನ ಅಳವಡಿಸ್ಕೊಂಡಿಲ್ಲ. ನೀತಿಯುತವಾದಂತಹ ಜೀವನ ಕ್ರಮವನ್ನ ಇಲ್ಲಿ ಮನುಷ್ಯನಂತೆ ವರ್ತನೆ ಮಾಡಕತ್ತಿಲ್ಲ ಇಲ್ಲಿ. ಯಾಕಂದ್ರೆ ಆ ಗುಣಗಳ ಅಳವಡಿಸ್ಕೊಂಡಿಲ್ಲ. ಆ ಗುಣಗಳನ್ನ ಅಳವಡಿಸ್ಕೊಂಡ ಮಾತ್ರ ಮನುಷ್ಯತ್ವ ಬರ್ತೈತಿ. ಮನುಷ್ಯತ್ವದಿಂದ ಮುಮೋಕ್ಷತ್ವ ಬರ್ತೈತಿ. ಮುಮೋಕ್ಷತ್ವದಿಂದ ಮಹಾಪುರುಷರ ಆಶ್ರಯದೊಳಗೆ ಬಂದಾಗ, ಶ್ರವಣದೊಳಗೆ ಬಂದಾಗ ಶ್ರವಣದ ವಿಚಾರಗಳು ಹೊಳಿತಾವ. ಮನುಷ್ಯತ್ವ ಬರ್ಬೇಕಾಗೈತಿ ನಮ್ಮಲ್ಲಿ. ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಇರೋದೇ ಮನುಷ್ಯತ್ವ ಅಂತ. ಅದು ಶರೀರದಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು, ಅದು ಮನಸ್ಸಿನಿಂದ ಇರ್ಬೋದು. ಯಾವುದೇ ರೀತಿಯಿಂದ, ಮೂರು ರೀತಿಯಿಂದನೂ ಕೂಡ ನೋವು ಆಗ್ಲಾರ್ದಂತ ಆಚರಣೆ ಒಳಗೆ ತರೋದ ಮನುಷ್ಯತ್ವ ಅಂತ. ಹಂಗೆ ನಡ್ಕೊಳ್ಳೋದ ಮನುಷ್ಯತ್ವ. ಅದನ್ನ ನಾವು ಮೊದಲಿಗೆ ತಂದಾಗ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ. ಅಲ್ಲಿ ಇದೇ ವಿಚಾರಗಳು ಹೊಳಿತಾವ್. ಇಲ್ಲಾಂದ್ರೆ ಯಾವಾಗ ಹೊಳಿದವು? ಹಸನಿದ್ದಂತ ಭೂಮಿ ಒಳಗೆ ಬಿತ್ತಿದ ಏನಾರ ಬೆಳಿ ಬರ್ತೈತಿ. ಹೊಲಸ ತುಂಬೈತಲ್ಲಿ, ಕಳೆಗಳ ತುಂಬ ಅಲ್ಲೇ ಹೋಗಿ ಈ ಬೀಜ ನಾಟಬೇಕು. ಹಂಗೆ ಬೀಜ ನಾಟುವುದಿಲ್ಲ ಅಲ್ಲಿ ಸ್ವಚ್ಛ ಹದ ಇದ್ದಾಗ ಮಾತ್ರ ಬೀಜ ನಾಡ್ತೈತಿ. ಹಂಗ ನಮ್ಮ ಅಂತಃಕರಣ ಎಂತಕ್ಕಂಥದ್ದು ಮಲಿನ ಆಗೈತಿ. ಜನ್ಮಾಂತರದಿಂದ ಈ ಶಬ್ದದೊಳಗ, ರೂಪದೊಳಗ, ರಸದೊಳಗ, ಸ್ಪರ್ಶದೊಳಗ, ಒಂದೊಂದು ವಿಷಯದೊಳಗೆ ಸುಖ ಐತಿ ಅಂತ ಅನೇಕ ಜನ್ಮದೊಳಗ ಕಳ್ಕೊಂತ ಬಂದೆವು. ಈಗೂ ಕೂಡ ಅದನ್ನ ಮಾಡ್ಕೊಂತ ಹೋದ್ರೆ ಯಾವಾಗ ಸುಖ ಸಿಗ್ಬೇಕು? ಸುಖ ನಿನ್ನೊಳಗೆ ಇದ್ರೂ ಕೂಡ ಅದು ನಿನಗೆ ಅರಿವಿಗೆ ಬರೋದಿಲ್ಲ. ಆ ಅರಿವಿಗೆ ಬರ್ಬೇಕಂದ್ರೆ ನೀನು ಅಂತಃಕರಣ ಶುದ್ಧಿ ಆಗ್ಬೇಕು. ಇದನ್ನ ನಾವು ಮೊದಲೇಕ್ ಮಾಡ್ಕೋಬೇಕಾಯ್ತು, ಇದನ್ನ ತಯಾರಿ ಮಾಡ್ಕೋಬೇಕಾಯ್ತು. ಅಂತಃಕರಣ ಸ್ವಚ್ಛತೆಗಾಗಿ ಅಂತಃಕರಣ ಕೃಷಿಯನ್ನು ಮಾಡ್ಬೇಕಾಯ್ತು. ನಾವು ಅಂದಾಗ ನಾವು ಮನುಷ್ಯತ್ವವನ್ನು ಪಡಿತೇವೆ. ಇಲ್ಲ ಅಂದ್ರೆ ಮನುಷ್ಯತ್ವ ಬರೋದು ಹೊರತು ಮುಮೋಕ್ಷತ್ವ ಬರೋದಿಲ್ಲ. ಮುಮೋಕ್ಷತ್ವ ಅಂದ್ರೆ ಎಂದಿದ್ದೇನಪ್ಪ ನಾ ನಿಜ ಸುಖದೊಳಗೆ ಈ ಬಹುಬಂಧುಗಳನ್ನೆಲ್ಲ ಕಳೆದು ಎಂದಿದ್ದೇನು ಅನ್ನುವಂತ ಉತ್ಕಟ ಇಚ್ಛೆ ಯಾರಲ್ಲಿ ಉದಯ ಆಕೈತಿ ನೋಡು, ಅವರು ಮಹಾಪುರುಷರ ಆಶ್ರಯವನ್ನ ಹುಡುಕ್ತಾರ. ಅವರು ಮಹಾಪುರುಷರು ಯಾರು ಅನ್ನೋದು ಅವ್ರಿಗೆ ಗೊತ್ತಿಡಕ್ ಸಾಧ್ಯ ಐತಿ. ಅಂತಃಕರಣ ಸುದ್ದಿ ಇಲ್ಲ ಅಂದ್ರ ಮಹಾಪುರುಷರು ಅಂತಾರ. ಅವ್ರೇನ್ ಬೋರ್ಡ್ ಹಾಕೊಂಡು ಅಡ್ಡಾಡ್ತಿರ್ತಾರ? ಇಲ್ಲ. ಅವ್ರಿಗೇನು ಹರ್ಕತೆ? ಶ್ರೀಮಂತದ ನಾ ಶ್ರೀಮಂತದಲ್ಲಿ ಅಂತ ಹೇಳ್ತಾನ ನಾವು? ಇಲ್ಲ. ಸಾವುಕಾರವ ನಾ ಎಂದು ತನ್ನ ಸಾವುಕಾರಿಕೆ ತೋರಿಸೋದಿಲ್ಲ. ಮತ್ತೆ ಹರಕೆ ಹೆಂಗಿನ ಹಾಕೊಂಡು ಅಡ್ಡಾಡವ. ಒಳಗೆ ಎಷ್ಟಿದ್ರು ಕೂಡ ಹೊರಗೆ ಹರಕೆ ಹೆಂಗಿನ. ಯಾಕಂದ್ರೆ ತೋರ್ಸಿದ್ರೆ ಮತ್ತೆ ಗಂಟು ಬೀಳ್ತಾರ ಅನ್ನೋದು ಗೊತ್ತಿರ್ಬೇಕು. ಹಂಗೆ ಮಹಾಪುರುಷರು ಅನುಭವಗಳು ಯಾರು ನಾನು ಅನುಭವಿ ಅದೇನೆ ಅಂತ ತಿಳ್ಸಾಕ್ ಹೋಗುದಿಲ್ಲ. ಯಾಕೆ ಅವ್ರಿಗೆ ಹರಕತ್ ಇರೋದಿಲ್ಲ. ಅದು ನಾವು ಕಂಡು ಹಿಡ್ಕೋಬೇಕಾಗೈತಿ. ನಾವು ಕಂಡು ಹಿಡ್ಕೋಬೇಕಂದ್ರೆ ನಮ್ಮಂತ ಅಧಿಕಾರತ್ವ ಬರ್ಬೇಕಲ್ಲ. ಅದು ಅಧಿಕಾರಿಗಳಾಗಿದ್ರೆ ಅದು ಕಂಡು ಹಿಡ್ಯಾಕ್ ಬರ್ತೈತಿ. ಆ ಅಧಿಕಾರತ್ವ ಪಡಿಬೇಕಂದ್ರೆ ನಾವು ಈ ನೀತಿಯನ್ನ ಪಾಲನೆ ಮಾಡಬೇಕು. ಅಂದ ಮಾತ್ರ ನಾವು ನಿಜವನ್ನ ಅರಿಲಿಕ್ಕೆ ಸಾಧ್ಯ ಐತಿ. ಮನುಷ್ಯ ಜನ್ಮ ಬಂದದ್ದು ಅದರ ಸಲುವಾಗಿದ್ದ. ಅದಕ್ಕೆ ನಾವು ಹೆಚ್ಚು ವೇಳೆಯನ್ನ ವಿಷಯ ಸುಖಕ್ಕಾಗಿ ಕೊಡದ ಹೆಚ್ಚು ವೇಳೆಯನ್ನ ಇದಕ್ಕಾಗಿ ಶ್ರವಣಕ್ಕೆ ನಾವು ಕೊಟ್ಟು ಆ ಶ್ರವಣದೊಳಗೆ ಬರ್ತಕ್ಕಂಥ ವಿಚಾರಗಳನ್ನು ನಾವು ಆಚರಣೆ ತರಬೇಕಾಗೈತಿ. ಒಂದೊಂದು ಲೌಕಿಕ ಆಚರಣೆಗಳನ್ನು ನಾವು ಉತ್ತಮ ಪಡಿಸ್ಕೊಂತ ಬಂದಿವಂದ್ರೆ ಅಂತಃಕರಣ ಶುದ್ಧ ಆಗುತ್ತೆ. ಸರ್ ದೇಸಾಯಿ ಸರ್ ಅದನ್ನ ಹೇಳ್ತಾರ, ನೀವು ಕೇಳಿ ಸುಮ್ಮನೆ ಹೋಗಂಗಿಲ್ಲ, ಮನೆಗೆ ಹೋಗಿ ಮತ್ತೆ ಇದನ್ನ ನೆನೆಸ್ಬೇಕು, ಆಚರಣೆ ತರಬೇಕು. ಆಚರಣೆ ತರ ಆಗುದಿಲ್ಲ ಅಂತ ಹೇಳ್ತಾರ. ನಾವು ಆಚರಣೆ ಇಲ್ಲಕ್ಕೆ ನಾವು ದುಃಖಿಗಳಾಗಿರ್ಬೇಕು. ಯಾಕಂದ್ರೆ ಸ್ವಾರ್ಥ. ನಾನೊಬ್ಬ ಸುಖದಿಂದ ಇರ್ಬೇಕು, ನನಗಷ್ಟೇ ಸಿಗ್ಬೇಕು ಈ ವಿಷಯ ವಸ್ತುಗಳು, ಇನ್ನೊಬ್ಬರಿಗೆ ಸಿಗ್ಬಾರ್ದು. ಅವು ಸಿಗ್ತಾವಂದ್ರೆ ಅಡ್ಡಿ ಮಾಡುದು. ಇನ್ನೊಬ್ಬರಿಗೆ ಸಿಗ್ತಾವಂದ್ರೆ ಅಡ್ಡಿ ಮಾಡಕೊಂಡು ನಾವು ನನಗಷ್ಟೇ ಸಿಗಲಿ ಅಂತೇಳಿ ನಾವು ಅವನ್ನೆಲ್ಲ ಮಾಡ್ಕೊಂತ ಹೊಂಟೇವಂತ ನಮಗೂ ಕೂಡ ಇವತ್ತು ಸುಖದಿಂದ, ನನಗೂ ಕೂಡ ಸುಖದಿಂದ ಇರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸ್ವಾರ್ಥ ಅಲ್ಲೇ. ಇನ್ನೊಬ್ಬರಿಗೂ ಕೊಟ್ಟು ತಿನ್ನೋದ್ರಿಗೆ ಎಷ್ಟು ಸುಖ ಐತಿ ವಿಚಾರ ಮಾಡ್ಬೇಕಾಯ್ತು. ವಿತರದೊಳನೆ ಭೋಗಿಸುವ ಒದವಿದ ಅರ್ಥವನ್ನು ಹಂಚಿ ತಿನ್ನೋದ್ರ ಸುಖ ಐತಿ. ನಿನಗೆ ಅಲ್ಲಿ ಸಿಗ್ಲಿಲ್ಲ ಆದ್ರೂ ಕೂಡ ಹಂಚಿದ್ರೊಳಗೆ ಎಷ್ಟು ತೃಪ್ತಿಯನ್ನು ಕಾಣಬಹುದು ವಿಚಾರ ಮಾಡ್ತೀನಿ. ಅದನ್ನ ಮಾಡ್ಬೇಕಾಗೈತಿ ನಾವು. ಅದನ್ನ ಮಾಡಿದಾಗ ನಮ್ಮ ಅಂತಃಕರಣ ಶುದ್ಧಿ ಆಗೈತಿ. ಅವಾಗ ನಾನು ಯಾರು ಅಂತ ತಿಳ್ಕೊಳಕ್ ಬರ್ತೈತಿ.
ಮನುಷ್ಯ ಜನ್ಮ ಬಂದದ್ದು ಇದಕ್ಕಾಗಿ ನಾವು. ನಾನು ಯಾರು, ನನ್ನ ನಿಜ ಸ್ಥಿತಿ ಏನು ಅಂತ ತಿಳ್ಕೊಂಡಾಗ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ. ಅಲ್ಲಿ ತನಕ ಸುಖ ಅನ್ನೋದಿಲ್ಲ. ಮಿತ್ರ ಅವಸ್ಥೆ ಅದನ್ನ ನೀನ್ ಹೆಂಗ ಸುಖದಿಂದ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತೈತೆ ಅಷ್ಟೇ. ಅದು ಬಿಟ್ಟಾಗ ನೀನು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ, ಹಿಡ್ಕೊಂಡಾಗ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ಕೊಡ್ತೈತೆ ಅದು. ಈ ದೇಹ ಮೊದಲು ಮಾಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋಗಿರ್ತೀವಿ. ನಿದ್ದಿಗೆ ಹೋಗ್ಬೇಕಾರೆ ಯಾವುದನ್ನು ಹಿಡ್ಕೊಂಡಿಲ್ಲ. ಅಲ್ಲಿ ಹಿಡ್ಕೊಂಡೇವಂದ್ರೆ ಈ ದೇಹ ನಂದು ನಾನು ಅಂತ ಅಂತೇವಲ್ಲ. ಈಗ ಎಚ್ಚರಿಕೆ ಅವಸ್ಥೆ ಒಳಗೆ ಅಲ್ಲಿ ಏನಾದ್ರು ಹಿಡ್ಕೊಂಡಿರ್ಯವನು ನಿದ್ದೆ ಭಾಳ ಬಂದಿತ್ತ ಅಂದ್ರೆ ಎಲ್ಲಿದ್ ಹೋಗ್ರಿ, ನನಗ ನಿದ್ದೆ ಬಂದತ್ತಿ, ನೀವೇನ್ ಹಚ್ಚಿರಿ ಅಂತ ಹೇಳ್ತೇವ್ ನಾವು. ಒಂದ್ ಸ್ವಲ್ಪ ಊಟನಾರ ಮಾಡು ಅಂತಂದ್ರೆ ಬ್ಯಾಡ ಹೋಗ್ರಿ, ಎಲ್ಲಿ ಊಟ ಎಲ್ಲಿ ಹಚ್ಚಿಕತ್ತೀವಿ, ಊರ್ ನಾವು ನಿದ್ದೆ ಬಂದೈತಿ ಅಂತ. ಹಂಗೆ ಎಲ್ಲವೂ ದಾಸರಾದವ್ರ ಕೆಲಸ ಅಂತಿದ್ರು. ಹುಟ್ಟಲು ಹೊಂದಲು ಬೇಸತ್ತವನಿಗೆ ನೆಟ್ಟನೆ ಯೋಗಾಭ್ಯಾಸ ಅಂತ. ಎಲ್ಲಾ ಬ್ಯಾಸರಿಗೆ ಅನಿಸ್ಬೇಕಲ್ಲ ನಮ್ಗ. ಅವು ಎಲ್ಲಾ ಬ್ಯಾಸರ ಯಾವಾಗ ಅಂದ್ರೆ ಅದ್ರ ಒಳಗಿನ ದೋಷಗಳನ್ನ ಅರ್ಥಾಗ ಬ್ಯಾಸರ ಆಕ್ಕವು. ದೋಷ ಅರಿಲ್ಲ ಬ್ಯಾಸರ ಆಗುದಿಲ್ಲ. ಅದಕ್ಕೆ ಆ ದೋಷ ಕಾಣಬೇಕಂದ್ರೆ ನಿರಂತರ ನಾವು ಶ್ರವಣ ಬೇಕು. ನನ್ನ ಕುರಿತಾದ ನಾನು ಯಾರು ಅನ್ನೋದು ಕುರಿತಾದಂತ ಶ್ರವಣವನ್ನು ನಿತ್ಯದಲ್ಲೂ ನಾವು ಕೇಳ್ತಾ ಬಂದಾಗ ಆ ವಸ್ತುವಿನ ತಿಳುವಳಿಕೆ ನಮಗೆ ದೃಢ ಆಕೈತಿ. ಈ ಮಿಥ್ಯಾ ವಸ್ತುವಿನ ತಿಳುವಳಿಕೆ ಇದ್ರೊಳಗಿರುವಂತಹ ದೋಷಗಳ ಕಾಣಕ್ಕೆ ಚಾಲೋಕ್ಕವು. ಅವಾಗ ನನ್ನ ನಿಜ ಸ್ಥಿತಿ ನನ್ನ ಅರಿವಿಗೆ ಬರ್ತೈತಿ. ಅವಾಗ ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ ಅಂತ ಎಲ್ಲ ಅನುಭವಗಳು ನಮ್ಗೆ ಕೇಳ್ತಾ ಬಂದಾರ. ಅದನ್ನ ನಾವು ಗಟ್ಟಿಗೊಳಿಸ್ಕೋಬೇಕಾಗೈತಿ. ಬರೀ ನಾವು ಹಂಗೆ ಕೇಳಿದ್ವೋ ಬಿಟ್ಟು ಹೋದ್ರೆ, ಕೇಳುವ ಬಿಟ್ಟು ಹೋಗುದು, ಬರೀ ಊಟ ಮಾಡುದು ಮತ್ತೆ ಹೋಗ್ಬಿಡುದು ಅಂತಂದ್ರೆ ಆಗುದಿಲ್ಲ. ಒಂದೊಂದ ಗುಣಗಳನ್ನ ನಾವು ಅಳವಡಿಸ್ಕೋಬೇಕಾಗೈತಿ. ಇಲ್ಲಿ ಅಳವಡಿಸ್ಕೊಂಡಾದ್ರೆ ಮಾತ್ರ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಐತಿ. ಇದು ವೇದಾಂತ ಅಂದ್ರೆ ಆಚರಣೆ ತರುವುದು. ಆಚರಣೆ ತರದ ಹೊರತು ವೇದಾಂತದ ಅನುಷ್ಠಾನವನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಚರಣೆ ತರಬೇಕಾಗೈತಿ. ಏನ್ ನನ್ನಲ್ಲಿರುವಂತಹ ದೋಷಗಳನ್ನ ನಾನು ಕಳ್ಕೋಬೇಕಂದ್ರೆ ನಾನು ಆ ಶ್ರುತಿಗಳ ಏನ್ ಹೇಳ್ಯಾವ ಅದರ ಆಚರಣೆಯನ್ನ ನಾವು ತಂದಾಗ ಮಾತ್ರ ನಾವು ಯಾರು, ನನ್ನ ನಿಜವೇನು ಅಂತ ಅನುಭವಿಸ್ಕೊಳ್ಳಕ್ಕೆ ಸಾಧ್ಯ ಐತಿ. ಅಂತ ಒಂದು ಆಚರಣೆ ಒಳಗೆ ನಾವು ತೊಡಗಿ ನಾವು ಈ ಜನ್ಮವನ್ನು ಸಾರ್ಥಕಗೊಳಿಸುವುದು ಅಂತೇಳಿ ನಾನು ಒಂದು 4 ಮಾತನ್ನು